ನಮ್ಮನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದ್ರು. ಒಂಚೂರು ಬೆಲೆ ಇಲ್ಲದ ಜಾಗದಲ್ಲಿ ಇರೋದಕ್ಕಿಂತ ಜೀವನ ಪೂರ್ತಿ ಜೈಲಲ್ಲೇ ಉಳಿದಿದ್ರೆ ಚೆನ್ನಾಗಿತ್ತು. ಜೈಲಲ್ಲೇ ಉಳಿದಿದ್ದಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗ್ತಿದ್ವೇನು? ಅಷ್ಟೇ ಅಲ್ಲಮ್ಮ, ನಮ್ಮ ಯಾವ ಸಮಸ್ಯೆನೂ ಪರಿಹಾರ ಆಗೋದಿಲ್ಲ. ನ್ಯಾಯವಾಗಿ ಕೆಲಸ ಕೇಳಿದ್ರೆ ಯಾವನೂ ಕೊಡೋದಿಲ್ಲ, ಬಲವಂತವಾಗಿ ಕಿತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನ ಈ ಮೂತಿ ಮೇಲೆ ಗ್ರಾಜುಯೇಟ್ ಅನ್ನೋ ಮುದ್ರೆ ಬದಲು ಕೈದಿ ಅನ್ನೋ ಮುದ್ರೆ ಬಿದ್ದಿದ್ರೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ್ತಿದ್ದೆ. ಜೈಲಿನ ಮುದ್ರೆ ಗಿರೀಶ್ ಮೇಲೂ ಬಿದ್ದಿದೆ, ಆದ್ರೆ ಅವನ ಭವಿಷ್ಯ ಏನಾಯ್ತು? ಏನಾಯ್ತು? ಮುದ್ರೆ ಬಿದ್ದಿದ್ರಿಂದ ಚಾಕು ಹಿಡಿದು ರೌಡಿತನ ಮಾಡಕ್ಕೆ ಲೈಸೆನ್ಸ್ ಸಿಕ್ತು. ನಿಜ ಹೇಳ್ಬೇಕು ಅಂದ್ರೆ ನೀವ್ಯಾರು ರೌಡಿನೂ ಅಲ್ಲ, ಗೂಂಡನೂ ಅಲ್ಲ. ನಿಮ್ ಕೈಗೆ ಸರಿಯಾದ ಕೆಲಸ ಸಿಗದೆ ನೀವೀಗ ದಾರಿ ತಪ್ಪಿದ್ದೀರಾ ಅಷ್ಟೇ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಎಲ್ಲ ಒಳ್ಳೆ ಗುಣಗಳಿವೆ, ಆದ್ರೆ ಒಂದು ವಸ್ತು ಕೊರತೆ ಇದೆ. ಅದು ಏನು ಅಂದ್ರೆ ಶ್ರದ್ಧೆ. ಅಂದ್ರೆ ನಾವು ದೇವಸ್ಥಾನದಲ್ಲಿ ಕೂತು 3 ಹೊತ್ತು ಭಜನೆ ಮಾಡ್ತಾ ಇರ್ಬೇಕು ಅಂತೇನು? ಶ್ರದ್ಧೆ ಅನ್ನೋದನ್ನ ಬರೀ ದೇವರಿಗೆ ಮಾತ್ರ ಮೀಸಲಿಡ್ಬೇಕು ಅಂತ ಯಾವ ಮೂರ್ಖ ನಿಮಗೆ ಹೇಳ್ಕೊಟ್ಟಿದ್ದು? ಶ್ರದ್ಧೆ ಅಂದ್ರೆ ನಿಮ್ಮ ಮನಸ್ಸಿನ ಶುದ್ಧ ಭಾವನೆ. ಶ್ರದ್ಧೆ ಅನ್ನೋದನ್ನ ನಿಮ್ಮಪ್ಪ, ಅಮ್ಮ, ದೇಶ, ಭಾಷೆ, ನೀವು ಮಾಡೋ ಕೆಲಸ ಯಾವುದ್ರಲ್ಲಿ ಬೇಕಾದ್ರೂ ಇಡಬಹುದು. ಆ ಶ್ರದ್ಧೆನೆ ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸುತ್ತೆ, ಕೆಟ್ಟ ಕೆಲಸ ಮಾಡಿದ ಹಾಗೆ ನೋಡ್ಕೊಳ್ಳುತ್ತೆ. ಯಾವತ್ತು ನಾವು ನಮ್ಮ ಮನಸ್ಸಿನಿಂದ ಶ್ರದ್ಧೆ ಅನ್ನೋದನ್ನ ಕಳ್ಕೋತೀವೋ ಆವತ್ತೇ ನಾವು ಮೃಗಗಳಾಗ್ತೀವಿ. ಯಾವ ಕಾಲದ ವಿಚಾರ ಹೇಳ್ತಿದ್ದೀರಾ ಅಮ್ಮ? ಇವತ್ತಿನ ಪರಿಸ್ಥಿತಿಲಿ ಶ್ರದ್ಧೆನೆ ನಂಬ್ಕೊಂಡು ನಾವು ಬದುಕೋಕ್ ಹೊರಟ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗತ್ತೆ. ಸ್ವಾರ್ಥಿಗಳು, ಸಮಯ ಸಾಧಕರು, ಲಂಚಕೋರು ತುಂಬಿರೋ ಈ ದೇಶದಲ್ಲಿ ಶ್ರದ್ಧೆ ದುರ್ಬೀನ್ ಹಾಕೊಂಡು ಇಡೀ ದೇಶ ಜಾಲಾಡಿದ್ರು ಸಿಗದೆ ಇರೋ ವಸ್ತು ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಶ್ರದ್ಧೆ ಅನ್ನೋದು ದಾರಿಯಲ್ಲಿ ಹುಡುಕಿದ್ರೆ ಸಿಗೋಂಥ ವಸ್ತು ಅಲ್ಲಾಗಿರಿ, ಅದೊಂದು ನಂಬಿಕೆಯ ವಿಚಾರ. ನೀವ್ ಯಾವಾಗ್ಲೂ ಜೀವನ ಒಂದೇ ದೃಷ್ಟಿಯಲ್ಲಿ ನೋಡ್ತೀರಾ. ಬರೀ ಕಡಿ, ಬಡಿ, ಸುಡು ಅಂತೀರಾ. ಇವೆಲ್ಲ ಸರ್ವನಾಶಕ್ಕೆ ದಾರಿ. ಸ್ವಲ್ಪ ಕಣ್ಬಿಟ್ಟು ನೋಡಿ, ಅಲ್ಲಿ ನಿಮ್ಗೆ ಎಷ್ಟೋ ದಾರಿಗಳಿವೆ, ಅವೆಲ್ಲ ನಿಮ್ಮನ್ ಮೇಲೆ ಕೆತ್ತತ್ವೆ. ಇದ್ರ ಬಗ್ಗೆ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಲ್ಲ, ನಿಮಗೆ ಯಾರು ಸಹಾಯ ಬೇಕು ಹೇಳಿ? ಶ್ರೀಧರ್ ಮೆಕ್ಯಾನಿಕು, ಶಿವು ಇಂಜಿನಿಯರು, ಗಿರಿ ಲೆಕ್ಕದಲ್ಲಿ ಜಾಣ, ರಾಮು ಮೈ ಮುರಿದು ದುಡಿತಾನೆ. 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ, ಹಾಗೆ 8 ಕೈ ಸೇರಿದ್ರೆ? ಈಗ ನಿಮಗೆ ಬೇಕಾಗಿರೋದು ಆತ್ಮವಿಶ್ವಾಸ ಮಾತ್ರ. ಅದು ಯಾವತ್ತು ನಿಮ್ಮಲ್ಲಿ ಮೂಡುತ್ತೋ ಆವತ್ತು ನಿಮ್ಮ ಕನಸೆಲ್ಲ ನನಸು. ಮಿಸ್ ಮೀನಾ ನೋಡ್ಬೇಕಂತೆ. ಈಗ ನಾನು ತುಂಬಾ ಬಿಸಿ ಆಗಿದ್ದೀನಿ, ಮಾತಾಡೋಕ್ಕಾಗಲ್ಲ ಅಂತ ಹೇಳು. ಸಾರಿ ಮೇಡಮ್, ಬ್ಯುಸಿ ಆಗಿದ್ದಾರಂತೆ, ನೋಡೋಕ್ಕಾಗಲ್ಲ. ಐ ಆಮ್ ಸಾರಿ ಸರ್, ನಾನು ಈಗಲೇ ನಿಮ್ಮನ್ನು ಭೇಟಿ ಆಗ್ಬೇಕಿತ್ತು. ದೇರ್ ಇಸ್ ನೋ ಅದರ್ ಗೋ. ಐ ಆಮ್ ಸಾರಿ ಮೀನಾ, ಐ ಕಾಂಟ್ ಟಾಕ್ ಟು ಯು. ಐ ಆಮ್ ಬಿಸಿ. ಟಾಕ್ ಟು ಯು. ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮ ಕಂಪನಿಯಲ್ಲಿ ನಡೆದಿರೋ ಅನ್ಯಾಯದ ಬಗ್ಗೆ ನಾನು ಈಗಲೇ ಮಾತಾಡ್ಬೇಕಿತ್ತು. ಅನ್ಯಾಯ? ಏನ್ ಹೇಳ್ತಿದ್ದೀರಾ ನೀವು? ನೀವು ತೆಗ್ದಾಕಿರೋ 150 ಜನ ಕೆಲಸಗಾರನ್ನ ಮತ್ತೆ ಕೆಲಸ ತಗೋಬೇಕು. ವಾಟ್ ನಾನ್ಸೆನ್ಸ್ ಮೀನಾ, ನಿಮಗೆ ಚೆನ್ನಾಗಿ ಗೊತ್ತು ಕಂಪ್ನಿಲಿ ಕೆಲಸ ಸರಿಯಾಗಿ ನಡೀತಾ ಇಲ್ಲ, ಹೊಸ ಆರ್ಡರ್ಸ್ ಯಾವುದು ಬರ್ತಾ ಇಲ್ಲ, ಅದರಿಂದ ಸ್ವಲ್ಪ ಜನ ಕೆಲಸಗಾರನ್ನ ತೆಗಿಲೇಬೇಕಾಗಿ ಬಂತು. ಕಾರಣ ಅಷ್ಟೇ ಆಗಿದ್ದಿದ್ರೆ ಮತ್ತೆ ಅವ್ರನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ಬಲವಂತ ಮಾಡ್ಬೇಕಾಗಿರ್ಲಿಲ್ಲ ಸರ್. ಕಾರಣ ಅದಲ್ದೆ ಮತ್ತೇನು ಅನ್ಕೊಂಡಿದ್ದೀರಾ? ನೀವು ನಿಮ್ಮ ಕಂಪನಿಗೆ ಬಂದ ಆರ್ಡರ್ಸ್ನೆಲ್ಲ ಬೇರೆ ಕಂಪನಿ ಕೊಟ್ಟಿದ್ದೀರಿ, ಅಲ್ಲಿ ಮಾಲ್ಗಳೆಲ್ಲ ತಯಾರು ಮಾಡಿ ನಿಮ್ಮ ಕಂಪನಿ ಲೇಬಲ್ ಹಚ್ಚಿ ಮಾರುಕಟ್ಟೆಯಲ್ಲಿ ಮಾರ್ತಿದ್ದೀರಿ. ಮಿಸ್ ಮೀನಾ, ಅಕಸ್ಮಾತ್ ಅವ್ರನ್ನೆಲ್ಲ ಕೆಲ್ಸಕ್ಕೆ ತಗೊಳ್ಳಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಆಗ ನಾನು ನೀವು ನಡೆಸ್ತಾ ಇರೋ ಕಳ್ಳು ವ್ಯಾಪಾರನ ಬೀದಿಯಿಂದ ಕೆಲಸಗಾರಿಗೆ ತಿಳಿಸ್ಬೇಕಾಗತ್ತೆ. ಯು ಇಡಿಯಟ್, ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ಈ 3 ಕಾಸಿನ ಹುಡುಗಿನ ಮನೆ ಕಳ್ಸು ಅಂತ. ಯಾವತ್ತು ಇವಳು ಕೆಲಸಗಾರ ಪರ ವಕಾಲತ್ ವಹಿಸೋಕ್ ಶುರು ಮಾಡಿದ್ಲು ಅವತ್ತೇ ಇವಳು ಬಾಲ ಕತ್ತರಿಸಿದ್ದಿದ್ರೆ ಇವತ್ತು ಈ ರೀತಿ ನಮ್ಮೆದ್ರಿಗೆ ನಿಂತು ಕುಬ್ಬಿದ್ ಮಾತಾಡ್ತಾ ಇರ್ಲಿಲ್ಲ. ಹಾಯ್. ಹಾಯ್. ಹಲೋ. ಹಲೋ. ಏನಿದು? ಗುರು ತಿಂಡಿ. ಶಿವು, ಗಿರಿ ನೋಡ್ರ ಸಕ್ಕ ತೊಟ್ಟೆ ಸಿಗ್ತಿದೆ. ಹಾಯ್. ಹಾಯ್. ನೀವ್ ಯಾರು ಇನ್ನೂ ಊಟಕ್ಕೆ ಹೋಗಿಲ್ವಾ? ಹಾಗಿದ್ರೆ ನಿಮ್ಗೆಲ್ಲ ನಾನು ಬೇರೆ ತಿಂಡಿ ತರ್ತಿದ್ನಲ್ಲ. ಅಯ್ಯೋ ರಾಮ, ಇವತ್ತೆಷ್ಟು ಕೆಲಸ ಅಂದ್ರೆ ಊಟಕ್ಕೆ ಹೋಗೋದಕ್ಕೂ ಪುರ್ಸತ್ತಿಲ್ಲ ನಮ್ಗೆ. ಎಲ್ಲಿ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಕಾಣ್ತಾ ಇಲ್ವಲ್ಲ? ಯಾರು? ಓ, ರಾಮುನಾ? ಈಗ ಅವನು ಪ್ರೈಮ್ ಮಿನಿಸ್ಟರ್ಗಿಂತ ಬಿಸಿ, ಆರ್ಡರ್ಸ್ ತರ್ಲಿಕ್ಕೆ ಹೋಗಿದ್ದಾನೆ. ಓ, ತಗೊಳ್ಳಿ, ಇದು ಬ್ಯಾಂಗ್ಳೂರ್ ಕೆಮಿಕಲ್ಸ್ ಪ್ರಿಂಟಿಂಗ್ ಆರ್ಡರ್. ಅದು ಸರಿ, ನೀನೇನು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟೆ? ರಜಾನಾ? ಇಲ್ಲ, ನಾನು ಕಾಯಮಾಗಿ ರಜೆ ತಗೋಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಅದೇ ಮಾಮೂಲಿ, ನಾನು ಕೆಲಸಗಾರ ಪರವಾಗಿ ಮಾತಾಡ್ದಾಗೆಲ್ಲ ಮ್ಯಾನೇಜ್ಮೆಂಟ್ನವ್ರು ಯಾವ್ದಾದ್ರು ಒಂದು ಕಾರಣ ಹೇಳಿ ನುಣ್ಸ್ಕೊಳ್ತಾರೆ. ಅದ್ರಲ್ಲೂ ಇವತ್ತಂತೂ
ತೀರಾ ಕೆಟ್ಟದಾಗಿ ನೋಡ್ಕೊಂಡ್ರು. ಇಟ್ ಇಸ್ ತ್ರೀ ಮಚ್. ಹಾಗಾದ್ರೆ ಆ ಕೆಲಸ ಯಾಕೆ ಬಿಟ್ಬಿಡ್ಬಾರ್ದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ ಕೆಲಸ ಮಾಡು, ಈ ಪ್ರೆಸ್ನಲ್ಲಿ ಒಂದ್ ಕೆಲಸ ಖಾಲಿ ಇದೆ. ಯಾವುದು? ಲೇಬರ್ ಆಫೀಸರ್ದು. ಇಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ. ಓಕೆ, ನಾಳೆನೆ ನಾನು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಕರೆದ್ರಂತೆ? ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಮೀನಾ. ತಗೊಳ್ಳಿ ಇದನ್ನ. ಏನ್ ಸರ್ ಇದು? ನೀವೇ ಓದಿ. ದಿಸ್ ಇಸ್ ಆಬ್ಸಲ್ಯೂಟ್ಲಿ ರಬಿಶ್. ನಾನು ಸ್ವತಃ ರಾಜೀನಾಮೆ ಕೊಡಕ್ ಬಂದಿದ್ದೀನಿ. ತಗೊಳ್ಳಿ ಇದನ್ನ. ಸಾರಿ ಮೇಡಮ್, ನಾನು ನಿಮ್ ರಾಜೀನಾಮೆ ತಗೊಳ್ಳೋ ಸ್ಥಿತಿ ಇಲ್ಲ. ಈ ಕಾಗದದಲ್ಲಿ ಇರೋದೆಲ್ಲ ಬರೀ ಸುಳ್ಳು ಆರೋಪಗಳು. ಇದನ್ನ ಒಪ್ಕೊಳ್ಳೋದಕ್ಕೆ ನಾನ್ ತರಿಲ್ಲ. ಐ ಕಾಂಟ್. ಹಾಗಾದ್ರೆ ನೀವು ಮಿಸ್ಟರ್ ನಾಯಕ್ ಅವ್ರು ನೋಡೋದೇ ಒಳ್ಳೇದು. ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಹೆಲ್ಪ್ ಯು. ಐ ಆಮ್ ವೆರಿ ಸಾರಿ. ಟು ಮೀಟ್ ಮಿಸ್ಟರ್ ನಾಯಕ್. ಅವರಿವತ್ತು ಆಫೀಸಿಗೆ ಬಂದಿಲ್ಲ ಮೇಡಮ್. ಎಲ್ಲಿಗೋಗಿದ್ದಾರೆ ಗೊತ್ತಿಲ್ಲ. ಮನೇಲಿ ಏನೋ ಸರ ಸಿಗ್ಬೋದು, ಟ್ರೈ ಮಾಡಿ. ಸೋಲಕ್ ನಾನು ಎದುರಲ್ಲ ಕಾಮತ್, ಆದ್ರೆ ಸೋಲನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ. ಇದ್ರಲ್ಲಿ ಸೋಲೋ ಪ್ರಶ್ನೆ ಇಲ್ಲ ನಾಯಕ್. ಒಂದು ಹೆಣ್ಣು ಕಾಮತ್ ಕೋಟೆಗೆ ಲಗ್ಗೆ ಹಾಕಿ ಅಲ್ಲಿ ರಹಸ್ಯಗಳನ್ನು ತಿಳ್ಕೊಳ್ಳೋದು ಬಹಳ ದೂರನೇ ಉಳಿತು. ಇಟ್ಸ್ ಇಂಪಾಸಿಬಲ್. ನಿಮ್ಮ ಕಂಪ್ನಿ ಕೆಲಸಗಾರರಿಗೆ ನಮ್ಮ ಕಂಪ್ನಿನಲ್ಲಿ ನಿಮ್ಮ ಮಾಲ್ಗಳು ತಯಾರಾಗತ್ತೆ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೆ ಅಲ್ಲಿರೋ ಆರ್ಡರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಅದ್ರ ಬದಲು ಬೇರೆ ಆರ್ಡರ್ಸ್ ಇರುತ್ತೆ. ಅದ್ಯಾವ್ದು ಗೊತ್ತಾ? ನಿಮ್ಮ ಕಂಪ್ನಿಲಿ ತಯಾರಾಗದೇ ಇರೋಂಥ ನಮ್ ಬಿಸ್ನೆಸ್ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು ನಮ್ ಬುಡಕ್ಕೆ ಕೊಡಿ ಹಾಕೋದು ಉದ್ರೇನು? ಇದನ್ನೆಲ್ಲ ನೋಡ್ಕೊಂಡು ಷಂಡ್ರಂಗೆ ಕೂತಿರ್ಬೇಕು ಅಂತೀರೇನು? ನೋನೋ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಿದ್ದೀವಿ. ಅದಕ್ಕೆ ಹೆಗ್ಡೆ ಜಗ್ಗನ್ ಕರೆಸಿದಾನೆ. ಜಗ್ಗ? ಯಾರವನು? ನನ್ನ ಹಳೆ ಸ್ನೇಹಿತ. ಯಾವ ಕೆಲಸ ಕಾನೂನು ಪ್ರಕಾರ ಸಾಧ್ಯ ಇಲ್ವೋ ಅದನ್ನ ನಾನು ಇವನ್ ಕೈಲಿ ಮಾಡಿಸ್ತೀನಿ. ಜಗ, ಬಾ ಕುತ್ಕೋ. ಹುಡುಗಿ ಬಗ್ಗೆ ಏನ್ ವಿಚಾರ ಮಾಡಿದ್ಯಾ? ನೀವೊಂದ್ಸಾರಿ ಕಣ್ಮೆಟಿಕ್ ಸರ್, ಒಂದು ಆಕ್ಸಿಡೆಂಟ್ಲಿ ಅವಳ ಕತೆ. ನೋನು ದಯವಿಟ್ಟು ನನ್ನೇನು ಕೇಳ್ಬೇಡಿ. ದಯವಿಟ್ಟು ಮೊದಲು ನೀವು ಇಲ್ಲಿಂದ ಹೊರಟೋಗಿ ಪ್ಲೀಸ್. ಯಾರವನು? ಹೇಳು ಹೇಳು, ಯಾರವನು? ಕಮಾನ್. ಇಲ್ಲಿಗೆ ಯಾಕೆ ಬಂದೆ? ನಾನ್ ನಿಮ್ಮನ್ನ ತುಂಬಾ ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ನಾಳೆ ನೀವು ಡೆಲ್ಲಿಗೆ ಹೋಗೋ ವಿಚಾರ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಇಲ್ಲಿರೋದು ನಿನ್ಗೆ ಹೇಗೆ ಗೊತ್ತಾಯ್ತು? ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ. ನೀವ್ ಇಲ್ಲಿರೋ ವಿಚಾರ ಗೊತ್ತಾಯ್ತು. ನನ್ನ ಡಿಸ್ಮಿಸ್ ಮಾಡಿರೋ ಈ ಆರ್ಡರ್ನ ನಿಮ್ ಮ್ಯಾನೇಜರು ನನ್ ಕೈ ಕೊಟ್ರು. ಇದರಲ್ಲಿ ನಾನೊಬ್ಳು ಬೇಜವಾಬ್ದಾರಿ ನಾಲಾಯಕ್ ಹುಡುಗಿ ಅಂತ ಸುಳ್ಳು ಆರೋಪಗಳೆಲ್ಲ ಹೊರಿಸಿದಿರಿ. ಇದನ್ನ ಒಪ್ಕೊಳ್ಳಕ್ಕೆ ನಾನ್ ತಯಾರಿಲ್ಲ. ಈ ಡಿಸ್ಮಿಸ್ ಆರ್ಡರ್ನ ವಾಪಸ್ ತಗೊಳ್ಳಿ. ಅಂದ್ರೆ ನೀ ನಮ್ ಜೊತೆ ರಾಜಿ ಮಾಡ್ಕೊಳಕ್ ಬಂದಿದ್ಯಾ? ಇನ್ಮೇಲೆ ನೀನ್ ನಾನ್ ಹೇಳ್ದ ಕೇಳೋಕು ರೆಡಿ ಏನು? ಇಲ್ಲ, ನಾನ್ ರಾಜೀನಾಮೆ ಕೊಡಕ್ ಬಂದಿದ್ದೀನಿ, ಯಾವ ಒಪ್ಪಂದಕ್ಕೂ ಅಲ್ಲ. ಒಪ್ಪಂದ ಮಾಡ್ಕೊಳ್ಳೋದೇ ಆದ್ರೆ ಆ 150 ಜನ ಕೆಲ್ಸಗಾರನ ವಾಪಸ್ ತಗೋತೀನಿ ಅಂತ ಮಾತು ಕೊಟ್ರೆ ನಾನು ಅವ್ರ ಹತ್ರ ಮಾತಾಡಿ
ಯಾವ ಗಲಾಟಿನೂ ಆಗ್ದಿರೋ ಹಾಗೆ ನೋಡ್ಕೋತೀನಿ. ನೋಡ್ಕೋತೀಯಾ? ಅದಕ್ ಮುಂಚೆ ನೀನ್ ಇಲ್ಲಿಂದ ಹೋದ್ರೆ ತಾನೆ. For more updates, like, comment, subscribe to our channel.